ಮೀಡಿಯಾಗೆ ಸ್ವಾಗತ. ನಾನು ವೈಷ್ಣವಿ. ಇನ್ನೇನು IPL ಸ್ಟಾರ್ಟ್ ಆಗುತ್ತೆ ಮಾರ್ಚಲ್ಲಿ. ಹಾಗೆ ಪ್ರೇಕ್ಷಕರು ಎಷ್ಟು ಉತ್ಸುಕರಾಗಿದ್ದಾರೆ IPL ಬಗ್ಗೆ, ಈ ಸಲ ಬೆಟ್ಟಿಂಗ್ ಮಾಡಿದ್ದು ಹೇಗಿತ್ತು, ಫ್ರಾಂಚೈಸಿ ಬಗ್ಗೆ ಪ್ರೇಕ್ಷಕರು ಏನು ಹೇಳ್ತಾರೆ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಹಾಗೆ ನೆಗೆಟಿವ್ ಆಗಿ ಮಾತಾಡ್ತಾರಾ, ಫ್ರಾಂಚೈಸಿ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡ್ತಾರಾ, ಪ್ರತಿ ಸಲನೂ ಈ ಸಲ ಕಪ್ ನಮ್ಮದೇ ಅಂತ ಹೇಳ್ತಾರಾ, ಅದನ್ನು ವೀಕ್ಷಕರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ನನ್ನ ಹೆಸರು ಕಾದ್ರು ಭಾಷಾ. ನನ್ನ ಹೆಸರು ಮಹಾಂತೇಶ್ ಅಂತ. ಈಗ ರೀಸೆಂಟಾಗಿ ಇತ್ತೀಚೆಗೆ IPL ಸ್ಟಾರ್ಟ್ ಆಗುತ್ತೆ ಇನ್ನೇನು ಮಾರ್ಚಲ್ಲಿ, ಬಿಡ್ಡಿಂಗ್ ಕೂಡ ನಡೀತು. ಯಾರ್ಯಾರು ಇರಬೇಕಾಗಿತ್ತು RCB ಟೀಮಲ್ಲಿ? RCB ಟೀಮಲ್ಲಿ ಮೊಹಮ್ಮದ್ ಸಿರಾಜ್ ಮತ್ತು ಡ್ಯೂಪ್ಲೆಸಿ. ಇನ್ನೂ ಯಾರು ಬೇಕಾಗಿತ್ತು? ಮ್ಯಾಕ್ಸ್ವೆಲ್ಲು, ಹಸರಂಗ. ಅಂದರೆ ಇವಾಗ ಈಗ ಫಾರ್ಮ್ ಆಗಿರೋ ಟೀಮ್ ಚೆನ್ನಾಗಿಲ್ವಾ? ಇದೆಯಕ್ಕ, ಆದರೆ ಗೆಲ್ಲರ್ ಡೌಟ್. ಯಾವ ಇವೆಲ್ಲ ಪ್ರತಿ ವರ್ಷ ಸ್ಟ್ರಾಂಗ್ ಇರ್ತಿತ್ತಕ್ಕ, ಈ ವರ್ಷ ಅಷ್ಟಿಲ್ಲಕ್ಕ. ಅಂದರೆ ಪ್ರತಿ ಸಲನೂ RCB ಈ ಸಲ ಕಪ್ ನಮ್ಮದೇ, ಈ ಸಲ ಕಪ್ ನಮ್ಮದೇ ಅಂತ ಹೇಳ್ತೀವಿ. ಈ ಸಲ ಏನು ಹೇಳ್ತೀರಾ? ಈ ಸಲ ಕಪ್ ನಮ್ಮದೇ, ಆದರೆ ಪ್ಲೇಯರ್ಸ್ ಕಮ್ಮಿ, ಆರ್ಡರ್ ಜಾಸ್ತಿ ಇಲ್ಲಕ್ಕ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಆರ್ಡರ್ ಜಾಸ್ತಿ ಇಲ್ಲಕ್ಕ. ಓಕೆ, ನೀವು ಕ್ರಿಕೆಟ್ ನೋಡ್ತೀರಾ ತಾನೆ? ಡೈಲಿ ನೋಡ್ತೀವಿ. ಡೈಲಿ ನೋಡ್ತೀವಿ. ಯಾರು ಇಷ್ಟ ನಿಮಗೆ ಕ್ರಿಕೆಟ್? ನಮ್ಗೆ ವಿರಾಟ್ ಕೊಹ್ಲಿ ಇಷ್ಟ RCB ಟೀಮಲ್ಲಿ. ಓಕೆ, ಈಗ ಇತ್ತೀಚೆಗೆ ಬೆಟ್ಟಿಂಗ್ ನಡೀತು, RCB ಟೀಮ್ ಫಾರ್ಮ್ ಆಗಿದೆ ಆಲ್ರೆಡಿ. ಯಾರಿಷ್ಟ ನಿಮಗೆ ಈ ಸಲ? ನಮಗೆ RCBನೇ ಇಷ್ಟ. ಇನ್ನು ಯಾರ್ಯಾರು ಬೇಕಿತ್ತು RCB ಟೀಮಲ್ಲಿ? ಮೊಹಮ್ಮದ್ ಸಿರಾಜ್, ಡ್ಯೂಪ್ಲೆಸಿ, ಮ್ಯಾಕ್ಸ್ವೆಲ್. ಅಂದರೆ ಈ ಸಲ ಫಾರ್ಮ್ ಆಗಿ ಟೀಮ್ ಚೆನ್ನಾಗಿಲ್ವಾ? ಚೆನ್ನಾಗಿದೆ ಅಕ್ಕ. ಅಂದರೆ ಟೀಮು ಸ್ವಲ್ಪ ಸರಿಯಾಗಿದೆ, ಒಬ್ಬೊಬ್ರು ವೀಕ್ ಇದ್ದಾರೆ ಅಷ್ಟೇ, ಎಲ್ಲರೂ ಏನು ವೀಕ್ ಅಲ್ಲ. ಅಂದ್ರೆ ಈ ಸಲ ಕಪ್ ನಮ್ಮದೇ. ಯಾವ ಇವೆಲ್ಲ ಎಷ್ಟನೇ ಕ್ಲಾಸ್ ನೀವಿಬ್ರು? 8. ನೀವಿಬ್ರು ಫ್ರೆಂಡ್ಸಾ? 8. ಓಕೆ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಈ ಸಲ RCB ಟೀಮ್ ಫಾರ್ಮ್ ಆಗಿದೆ. ಹೇಗಿದೆ RCB ಟೀಮ್? ಸ್ವಲ್ಪ ಚೆನ್ನಾಗೈತೆ. ಇನ್ನು ಮ್ಯಾಕ್ಸ್ವೆಲ್, ಡುಪ್ಲೆಸಿ ಅವರೆಲ್ಲ ಇರಬೇಕಾಯ್ತು, ಸಿರಾಜು ಐತೆ, ಅಂದರೆ ಇನ್ನು ಸ್ವಲ್ಪ ಇರಬೇಕಾಯಿತು. ಹೆಂಗೆ ಏನು ಅಂತ ಗೊತ್ತಿಲ್ಲ ಕಣ. ನಮ್ ತಾಯಿ ಸತ್ತೋಗುವೆ, ನಾನು ಇನ್ನು ಚಿಕ್ಕ ಹುಡುಗ. ಈ ಸಲ ಕೂಡ ಕಪ್ ನಮ್ದೇ ಅಂತ ಹೇಳ್ತೀರಾ? ಈ ಸಲ ಕಪ್ ನಮ್ದೇ, ಎಲ್ಲ ಸಲ ಕಪ್ ನಮ್ದೇ. ಸುಮ್ಮನೆ ಮಾತಾಡಕ ಈ ಸಲ ಕಪ್ ನಮ್ದೇ ಅಷ್ಟೇ. ಸುಮ್ಮನೆ ಮಾತಕ್ಕಷ್ಟೇ ಈ ಸಲ ಕಪ್ ನಮ್ದೇನಾ? ಮ್ಯಾನೇಜ್ಮೆಂಟ್ಗೆ ಏನು ಹೇಳ್ತೀರಾ? ಏನಿಲ್ಲ, ಸ್ವಲ್ಪ ವೈಟ್ ಪೇರ್ ಆಗ್ಬೇಕಷ್ಟೇ. ವೈಟ್ ಪೇರ್ ಆಗ್ಬೇಕಷ್ಟೇ. ಇದೊಂದು ಬದುಕಿ, ಇದೊಂದು ಜನ್ಮವೇ. ನೀವು ಕ್ರಿಕೆಟ್ ನೋಡ್ತೀರಾ ತಾನೆ? ನೋಡ್ತೀನಿ. ಇನ್ನೇನು IPL ಕೂಡ ಸ್ಟಾರ್ಟ್ ಆಯಿತು, ಇವಾಗ ಟೀಮ್ ಕೂಡ ಫಾರ್ಮ್ ಆಗಿದೆ. ಏನು ಹೇಳ್ತೀರಾ ಮ್ಯಾನೇಜ್ಮೆಂಟ್ ಬಗ್ಗೆ? ಮ್ಯಾನೇಜ್ಮೆಂಟ್ ಚೆನ್ನಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ ಅನಿಸುತ್ತೆ. ಮತ್ತು ಸಿರಾಜ್ ಮತ್ತು ಪ್ಯಾಫ್, ಡುಪ್ಲೆಸಿ ಅವ್ರು ಇರಲಿಲ್ಲ ಅಂದ್ರೂ ಅದ್ರ ಬದಲು ಬೇರೆಯವ್ರು ಬಂದಿದ್ದಾರೆ, ಅವರು ಚೆನ್ನಾಗಿ ಆಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಅವರು ಕೂಡ ಚೆನ್ನಾಗಿ ಆಡ್ತಾರೆ ಅಂತ ಹೋಪ್ಸ್ ಇದೆ ನಿಮಗೆ? ಹೋಪ್ಸ್ ಇದೆ. ಈಗ ಟೀಮ್ ಈಗ ಯಾರು ಇನ್ನೂ ಇವ್ರು ಇದ್ದರೆ ಚೆನ್ನಾಗಿರ್ತಿತ್ತು RCB ಟೀಮಲ್ಲಿ, ಏನು ಎಕ್ಸ್ಪೆಕ್ಟೇಷನ್ಸ್? ಸಿರಾಜ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಚಹಲ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಮ್ಯಾಕ್ಸ್ವೆಲ್, ಪ್ಯಾಫ್, ಡುಪ್ಲೆಸಿ ಅವರೆಲ್ಲ ಇದೆ. ಈಗ KL ರಾಹುಲ್ ಅವ್ರನ್ನ ತುಂಬ ಎಕ್ಸ್ಪೆಕ್ಟ್ ಮಾಡಿದ್ರು, ಹೌದು ಇವ್ರು ಬರ್ಬೋದು ಅಂತ. KL ರಾಹುಲ್ ಬರಬೇಕಿತ್ತು ಆ್ಯಕ್ಚುಲಿ, ಅವ್ರು ನಮ್ಮ ಕನ್ನಡದ ಹುಡುಗ, ಬಟ್ ಏನೋ ಮಿಸ್ ಆಗಿದೆ. ನೆಕ್ಸ್ಟ್ ಇಯರ್ ಬರ್ಬೋದು ಮೇ ಬಿ. ಎಲ್ಲೋ ಒಂದು ಕಡೆ ಕನ್ನಡದವರಿಗೆ ಮಣೆ ಹಾಕಲಿಲ್ಲ, ಅಂದರೆ ಕನ್ನಡದವ್ರಿಗೆ ವ್ಯಾಲ್ಯೂ ಕೊಡಲಿಲ್ಲ ಅನಿಸಿತು ಅಷ್ಟೇ. ದೇವದತ್ ಪಡಿಕಲ್ ಬಂದಿದ್ದಾರಲ್ವ, ಅವ್ರು ಚೆನ್ನಾಗಿ ಆಡ್ತಾರೆ ಅನ್ಸುತ್ತೆ. ಓಕೆ, ಈಗ ವಿರಾಟ್ ಕೊಹ್ಲಿ ಅವರು ಇದ್ದಾರೆ, ಅವ್ರ ಬಗ್ಗೆ ಏನು ಹೇಳ್ತೀರಾ? ಅವ್ರು ಫುಲ್ಲು ಹೀರೋ, ಕಿಂಗ್ ಅಂತಲೇ ಹೇಳ್ಬೋದು ಕ್ರಿಕೆಟ್ಗೆ. ಇದು ಆಕ್ಚುಲಿ ಚೆನ್ನಾಗಿರೋ. ಕೊನೆಯದಾಗಿ ಏನು ಹೇಳ್ತೀರಾ RCB ಟೀಮ್ ಬಗ್ಗೆ? RCB ಆಲ್ ದಿ ಬೆಸ್ಟ್. ಈ ಸರಿ ಆದರೂ ನಮ್ಮ ಕಪ್, ಈ ಸಲ ಕಪ್ ನಮ್ಮದೇ ಅನ್ನೋ ಥರ ಮಾಡಿರಿ. ನಾವು ಗರ್ಲ್ಸ್ ಮಾಡಿದ್ದೀವಿ, ಬಾಯ್ಸ್ ಮಾಡಿ ಪ್ರೂವ್ ಮಾಡಿ. ಈ ಸಲ ಕಪ್ ನಮ್ಮದೇ. ನೋಡಿದ್ರಲ್ಲ ವೀಕ್ಷಕರೇ, RCB ಫ್ಯಾನ್ಸ್ ಹೇಗೆಲ್ಲ ಮಾತಾಡಿದ್ರು ಅಂತ. ಕೆಲವೊಬ್ರು ನೆಗೆಟಿವ್ ಆಗಿ ಮಾತಾಡಿದ್ರು, ಇನ್ನು ಕೆಲವೊಬ್ರು ಪಾಸಿಟಿವ್ ಆಗಿ ಮಾತಾಡಿದ್ರು, ಇನ್ನು ಕೆಲವೊಬ್ರು ನಮ್ಮ ಕಿಂಗ್ ಕೊಹ್ಲಿ ಇದ್ದಾರೆ ಈ ಸಲ ಟೀಮಲ್ಲಿ, ಅಂದರೆ ಈ ಸಲ KL ರಾಹುಲ್ ಕೂಡ ಇರಬೇಕಾಗಿತ್ತು ಅಂತ ಕೂಡ ಮಾತಾಡಿದ್ರು. ಕೆಲವೊಬ್ರು ನೆಗೆಟಿವ್ ಆಗಿ ಮಾತಾಡಿದ್ರೆ, ಇನ್ನು ಕೆಲವೊಬ್ರು ಪಾಸಿಟಿವ್ ಆಗಿ ಮಾತಾಡಿದ್ರು. ಒಟ್ಟಿನಲ್ಲಿ RCB ಫ್ಯಾನ್ಸ್ RCB ತಂಡಕ್ಕೆ ಹುರಿದುಂಬಿಸಿದ್ದಂತೂ ಸುಳ್ಳಲ್ಲ. ಇನ್ನಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ NCIB ಟೈಮ್ಸ್ ಮೀಡಿಯಾ.